ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಎಸ್ಐಆರ್ ಮನೆ ಮನೆಗೆ ತೆರಳಿ ಮತ ಪರಿಷ್ಕರಣೆ ಮಾಡುವಂತಹ ಪ್ರಕ್ರಿಯೆ. ಆದ್ರೆ ರಾಜ್ಯದಲ್ಲಿ ಬಿಎಲ್ಒಗಳು ಕಂಡಲ್ಲಿ ಮತ ಪರಿಷ್ಕರಣೆಯನ್ನ ಮಾಡ್ತಾ ನಿಯಮಗಳನ್ನ ಗಾಳಿಗೆ ತೂರಿದ್ದಾರೆ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಹಳ್ಳ ಹಿಡಿದಿರೋದ್ರ ವಿರುದ್ಧ ದೋಸ್ತಿಗಳು ಸಿಡಿದೆದ್ದಿದ್ದಾರೆ. ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ. ಎಸ್ಐಆರ್ ರೂಲ್ಸ್ ಬ್ರೇಕ್ ಆಗಿರೋದಕ್ಕೆ ರಾಜ್ಯ ಸರ್ಕಾರದ ಷಡ್ಯಂತ್ರ ಕಾರಣ ಅಂತ ಹೇಳಿ ಮೈತ್ರಿ ನಾಯಕರು ಮಾತಿನ ಮಳೆ ಸುರಿಸಿದ್ದಾರೆ. ಊರಿಗೆಲ್ಲ ಒಂದ್ ದಾರಿಯಾದ್ರೆ ಮೂರ್ಖನಿಗೆ ನಾನಾ ದಾರಿ ಎನ್ನುವಂತೆ ಮನೆ ಮನೆಗೆ ತೆರಳಿ ಎಸ್ಐಆರ್ ಮಾಡಬೇಕು ಅನ್ನೋದು ಪ್ರಮುಖ ನಿಯಮ. ಆದ್ರೆ ಈ ನಿಯಮವನ್ನ ಬಿಟ್ಟು ಕೆಲ ಬಿಎಲ್ಒಗಳು ಅಡ್ಡದಾರಿಯನ್ನ ಹಿಡಿದಿದ್ದಾರೆ. ಮಠ, ಮಂದಿರ, ಮಸೀದಿ ಹೀಗೆ ಕಂಡಲ್ಲಿ ಎಸ್ಐಆರ್ ಫಾರಂನ ಭರ್ತಿ ಮಾಡಿಸ್ತಿದ್ದಾರೆ. ಹೀಗೆ ನಿಯಮ ಉಲ್ಲಂಘನೆಗೆ ಸರ್ಕಾರವೇ ಕಾರಣ ಅಂತ ದೋಸ್ತಿಗಳು ಸಮರ ಸಾರಿದ್ದಾರೆ. ಎಸ್ಐಆರ್ನಲ್ಲಿ ಅಕ್ರಮ, ಮೈತ್ರಿ ಪಡೆ ದೂರು. ಚುನಾವಣಾ ಆಯೋಗಕ್ಕೆ ದೋಸ್ತಿ ಕಂಪ್ಲೇಂಟ್. ಮಸೀದಿ, ಮಂದಿರ, ಚರ್ಚ್, ಅಂಗನವಾಡಿ, ಶಾಲೆ, ಮರದ ಕೆಳಗೆ ಹೀಗೆ ಕಂಡಲ್ಲಿ ಎಸ್ಐಆರ್ ಪ್ರಕ್ರಿಯೆ ಮಾಡ್ತಾ ಇರುವುದಕ್ಕೆ ಬಿಜೆಪಿ ಜೆಡಿಎಸ್ ನಾಯಕರು ವಿಡಿಯೋ ಸಾಕ್ಷಿ ಕೊಟ್ಟಿದ್ರು. ಎಸ್ಐಆರ್ ನಿಯಮ ಗಾಳಿಗೆ ತೂರಿರುವುದನ್ನ ಬಯಲಿಗೆಳೆದಿದ್ರು. ಇದೀಗ ವಿಶೇಷ ತೀವ್ರ ಪರಿಷ್ಕರಣೆ ಅಕ್ರಮದ ವಿರುದ್ಧ ಮೈತ್ರಿ ಪಡೆ ಚುನಾವಣಾ ಆಯೋಗದ ಮೆಟ್ಟಿಲೇರಿದೆ. ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ ನೇತೃತ್ವದ ಬಿಜೆಪಿ ಜೆಡಿಎಸ್ ನಿಯೋಗ ರಾಜ್ಯ ಚುನಾವಣಾ ಆಯೋಗಕ್ಕೆ ದೂರು ನೀಡಿದೆ. ಬೆಂಗಳೂರಿನ ಅರಮನೆ ರಸ್ತೆಯಲ್ಲಿರುವಂತಹ ಚುನಾವಣಾ ಆಯೋಗದ ಕಚೇರಿಗೆ ತೆರಳಿ ದಾಖಲೆಗಳ ಸಮೇತ ಆಯುಕ್ತರಾದಂಥ ಅನ್ಬುಕುಮಾರ್ಗೆ ದೋಸ್ತಿ ನಾಯಕರು ದೂರು ನೀಡಿದ್ದಾರೆ. ಕಾಂಗ್ರೆಸ್ ಕುಮ್ಮಕ್ಕಿನಿಂದ ಅಕ್ರಮ, ಜೋಶಿ ಕಿಡಿ. ಸಿಎಂ ಜಾಣ ಕುರುಡರಾಗಿದ್ದಾರೆ, ಎಚ್ಡಿಕೆ ಗರಂ. ಮುಖ್ಯ ಚುನಾವಣಾ ಆಯುಕ್ತರಿಗೆ ದೂರು ಸಲ್ಲಿಕೆ ಬಳಿಕ ಮಾತನಾಡಿದ ದೋಸ್ತಿ ನಾಯಕರು ರಾಜ್ಯ ಸರ್ಕಾರದ ವಿರುದ್ಧ ಅಕ್ಷರಶಃ ಬೆಂಕಿ ಉಗುಳಿದ್ದಾರೆ. ಕಾಂಗ್ರೆಸ್ ಕುಮ್ಮಕ್ಕಿನಿಂದಾನೇ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಅಕ್ರಮ ನಡೀತಾ ಇದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪಿಸಿದ್ದಾರೆ. ಇತ್ತ ಮೊದಲ ದಿನದಿಂದಾನೇ ಸರ್ಕಾರ ಎಸ್ಐಆರ್ ಅಕ್ರಮಕ್ಕೆ ಪ್ರೋತ್ಸಾಹ ನೀಡ್ತಾ ಇದೆ. ಇದನ್ನ ನೋಡ್ತಾ ಸಿಎಂ ಜಾಣ ಕುರುಡರಾಗಿದ್ದಾರೆ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಗುಡುಗಿದ್ದಾರೆ. ಎಸ್ಐಆರ್ ದಲ್ಲಿ ತೆಗೆದು ಹಾಕ್ತಾರೆ, ಅವರಿಗೆ ಗ್ಯಾರಂಟಿ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಇದರ ಉದ್ದೇಶ ಏನು ನಿಮ್ದು? ಈ ಕಾಲದಲ್ಲಿ ಯಾಕೆ ಅನೌನ್ಸ್ಮೆಂಟ್ ಮಾಡಿದಿರಿ ನೀವು? ಇದರ ಉದ್ದೇಶ ಹೆದರಿಸಿ ಜನರನ್ನ ಹಿಂಡುಗಟ್ಟಲೆ ಕುರು ಹಿಂಡುಗತ್ತೆ ತೆಗೆದುಕೊಂಡು ಹೋಗಿ ಎನ್ಯುಮರೇಷನ್ ಮಾಡುವಂತ ಒಂದು ಪ್ರಯತ್ನವನ್ನ ಅಕ್ರಮದಲ್ಲಿ ಇವರು ತೊಡಗಿದ್ದಾರೆ. ಹಾಗಾಗಿ ಇದರ ಜೊತೆಗೆ ಬಿಬಿಎಂಪಿಯ ಏರಿಯಾದಲ್ಲಿ ಕೆಲವು ಆಯ್ದ ವಾರ್ಡುಗಳಲ್ಲಿ, ಆಯ್ದ ಬೂತುಗಳಲ್ಲಿ ಇವರು ಪ್ರತ್ಯೇಕವಾದಂತಹ ಎಸ್ಐಆರ್ ಮಾಡ್ತಾ ಇದ್ದಾರೆ. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇವರಿಗೆ ಅಧಿಕಾರವೇ ಇಲ್ಲ. ಕಳೆದ ಒಂದು ವಾರದಿಂದ ನಡೀತಾ ಇರತಕ್ಕಂತ ಈ ಒಂದು ಎಸ್ಐಆರ್ನ ಪ್ರಕ್ರಿಯೆಯಲ್ಲಿ ಪ್ರತಿದಿನ ಮೊದಲನೇ ದಿನದಿಂದಲೇ ಪ್ರಾರಂಭ ಆಗಿರ್ತಕ್ಕಂಥ ಅಕ್ರಮಗಳ ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥದ್ದಕ್ಕೆ ಈ ಸರ್ಕಾರದಲ್ಲಿ ಇರತಕ್ಕಂಥ ಅಧಿಕಾರಿಗಳು 31 ಜಿಲ್ಲೆಯಲ್ಲಿ ನಡೀತಾ ಇರತಕ್ಕಂಥ ಹಲವಾರು ದಾಖಲೆಗಳೇನಿದೆ ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಈ ಒಂದು ಪ್ರಕ್ರಿಯೆ ನಡೆಯತಕ್ಕಂಥದ್ದನ್ನ ಇವತ್ತು ನಾವು ದಾಖಲೆಗಳ ಸಮೇತವೇ ಏನೋ ಒಂದು ಇಲ್ಲಿಯ ಕರ್ನಾಟಕದ ರೆಪ್ರೆಸೆಂಟ್ ಮಾಡತಕ್ಕಂಥ ಚುನಾವಣಾ ಆಯುಕ್ತರಿಗೆ ಕೊಟ್ಟಿದ್ದೇವೆ. ಸಿಇಒಗೆ, ಮುಖ್ಯಮಂತ್ರಿಗಳಿಗೆ ಜಾಣ ಕಿವಿಡು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಪಾಪ ಹೇಳಿದ್ದಾರೆ, ವಿರೋಧ ಪಕ್ಷಗಳು ಟೀಕೆ ಮಾಡಕ್ಕೆ ಇರೋದು ಅಂತ. ಕರ್ನಾಟಕದಲ್ಲಿ ಎಸ್ಐಆರ್ ಫೇಲ್, ಶೋಭಾ ಆರೋಪ. ಈವರೆಗೆ ಮಾಡಿದ ಎಸ್ಐಆರ್ ರದ್ದಿಗೆ ಶ್ರೀರಾಮುಲು ಆಗ್ರಹ. ಇನ್ನು ಕರ್ನಾಟಕ ಎಸ್ಐಆರ್ನ ಫೇಲ್ ಮಾಡಿದ ಮೊದಲ ರಾಜ್ಯ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಆರೋಪಿಸಿದ್ದಾರೆ. ಅಗತ್ಯ ಬಿದ್ರೆ ದೆಹಲಿಯಲ್ಲೂ ದೂರು ನೀಡುವುದಾಗಿ ಹೇಳಿದ್ದಾರೆ. ಇತ್ತ ರಾಜ್ಯದಲ್ಲಿ ಈವರೆಗೂ ನಡೆದಿರೋ ಎಸ್ಐಆರ್ ಪ್ರಕ್ರಿಯೆಯನ್ನ ರದ್ದು ಮಾಡಬೇಕು ಅಂತ ಮಾಜಿ ಸಚಿವ ಬಿ ಶ್ರೀರಾಮುಲು ಚುನಾವಣಾ ಆಯೋಗವನ್ನ ಆಗ್ರಹಿಸಿದ್ದಾರೆ. ಬಿಎಲ್ಒಗಳನ್ನ ಮಸೀದಿಯಲ್ಲಿ ಬಿಟ್ಟು ಎಸ್ಐಆರ್ ಮಾಡಿದ್ರೆ ಹೇಗೆ ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಪ್ರಶ್ನೆ ಮಾಡಿದ್ದಾರೆ.
ಯಾವುದೇ ರಾಜ್ಯದಲ್ಲಿ SIR ಫೈಲ್ ಆಗಿಲ್ಲ. ಕಾನೂನು ಪ್ರಕಾರವಾಗಿ ಆಯಾ ರಾಜ್ಯಗಳಲ್ಲಿ ಎಷ್ಟೇ ಒತ್ತಡ ಇದ್ರೂ ಕೂಡ ನಮ್ಮ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ನಡೆಸಿದ್ರು. ಮುಖ್ಯಮಂತ್ರಿಗಳು ಹೇಳ್ತಾರೆ ವೆಸ್ಟ್ ಬೆಂಗಾಲ್ ತಮಿಳುನಾಡಲ್ಲಿ ಮಾಡಿದಂಗೆ ನಾವು ಮಾಡಕ್ ಬಿಡಲ್ಲ ಅಂದ್ರೆ ನಿಮ್ಮ ಅರ್ಥ ಏನು? ಕರ್ನಾಟಕ ರಾಜ್ಯದಲ್ಲಿ ನ್ಯಾಯಯುತವಾಗಿ SIR ಅನ್ನ ಮಾಡಕ್ ಬಿಡಲ್ಲ. 2028ರಲ್ಲಿ ಮತ್ತೆ ನೀವು ಮುಖ್ಯಮಂತ್ರಿ ಆಗುವಂತ ಆತುರದಲ್ಲಿ ಕಾನೂನು ಬಾಹಿರವಾಗಿ SIR ಅನ್ನ ಮಾಡಕ್ ಹೊರಟಿದ್ದೀರಿ. ಅದಕ್ಕೋಸ್ಕರ ಇಲ್ಲಿ ತನಕ ಕೂಡ ರಾಜ್ಯದಲ್ಲಿ ಆಗಿರುವಂಥ SIR ಅನ್ನು ನಾನು ಗಟ್ಟಿಯಾಗಿ ಹೇಳ್ತೀನಿ. ಇಲ್ಲಿ ಒಂದು ವಾರದಿಂದ ನಡ್ತಿರುವಂಥ SIR ಏನು ನಡೀತಾ ಇದೆಯೋ SIR ವಿಚಾರದಲ್ಲಿ ಏನು ಇವತ್ತು BLOಗಳು ಏನು ಇವತ್ತು ಈ ರೀತಿ ನಡ್ಕೊಂಡಿದ್ದಾರೋ, ಯಾವ ರೀತಿಯಲ್ಲಿ ಮೋಸ ಮಾಡ್ತಾ ಇದ್ದಾರೋ, ಇವತ್ತು ಭಾಳಷ್ಟು ವಿಡಿಯೋಗಳಿದ್ದಾವೆ, ಇಲ್ಲ ಅನ್ನೋಕ್ಕಲ್ಲ. ಎಲ್ಲೆಲ್ಲಿ ಕುಂತಾರ ಏನೇನು ಮಾಡಿದ್ದಾರೆ ಎಲ್ಲ ವಿಡಿಯೋಗಳು ಇದ್ದಾವೆ. ಅದಕ್ಕೋಸ್ಕರವಾಗಿ ಇವತ್ತು ನಡೆದಂಥ SIR ವಿಚಾರದಲ್ಲಿ ರಾಜ್ಯದಲ್ಲಿ ಆಗ್ತಾ ಇರುವಂಥ SIR ವಿಚಾರದಲ್ಲಿ ಏನು ಈ BLOಗಳು ಏನು ನಡ್ಕೊತಾ ಇದ್ದಾರೋ ತಕ್ಷಣ ಇದು ರದ್ದು ಮಾಡಬೇಕನ್ನಂಥ ಒತ್ತಾಯವನ್ನು ಕೂಡ ಮಾಡ್ತೀನಿ ನಾನು. ಹಾಗಾಗಿ ಇವತ್ತು ಮಸೀದಿ ಹತ್ರ ಎಲ್ಲ ಚೌಲ್ಟ್ರಿಗೆ ಕರೆಸಿ ಎನ್ರೋಲ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅಲ್ಲೇನೆ ಎನ್ಯುಮರೇಷನ್ ಫಾರ್ಮ್ ತಗೊಂಡು ಅಲ್ಲೇ ತುಂಬಿಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಮುಖಾಂತರವಾಗಿ ಕಾಂಗ್ರೆಸ್ನವರು ಅಕ್ರಮ ಎಸಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದನ್ನೇ ನಮ್ಮ BJP ಮತ್ತು JDS ತಕರಾರು ತೆಗಿತಾ ಇರೋದು. SIRದ ಇಂಟೆನ್ಷನ್ನೇ ಪ್ರತಿ ಡೋರಿಗೆ ಹೋಗಬೇಕು, ಅಲ್ಲಿ ವಾಸ ಇದ್ದಾರೆ ಅಂತ ನೋಡಬೇಕು, ಅಲ್ಲಿ ಮರಣೋತ್ತರವಾದಂಥ ಏನು ಸರ್ಟಿಫಿಕೇಟ್ ಇದೆ ಅದನ್ನು ಕೊಟ್ಟು ಅದನ್ನು ಡಿಲೀಷನ್ ಮಾಡಬೇಕು, ಹೊಸದಾಗಿ ಆ್ಯಡ್ ಮಾಡೋದಿದ್ರು ಅಲ್ಲಿ ಕೊಡಬೇಕು. 2002 ನಂತರ ಬಂದಿರುವಂಥವ್ರು ದಾಖಲೆಗಳನ್ನು ಒದಗಿಸಬೇಕು. ಈ ಎಲ್ಲ ಕಾರಣಕ್ಕೋಸ್ಕರವಾಗಿ ಡೋರ್ ಟು ಡೋರ್ ಹೋಗುವಂಥದ್ದು ಬಹಳ ಮುಖ್ಯವಾಗಿದೆ. ರಾಜ್ಯದಲ್ಲಿ SIR ಪ್ರಕ್ರಿಯೆ ಹಳ್ಳ ಹಿಡಿತಾ ಇರೋದು ಗೊತ್ತಿರೋ ಸಂಗತಿ. ಸದ್ಯ ಅಕ್ರಮದ ವಿರುದ್ಧ ವಿಪಕ್ಷಗಳು ಆಯೋಗಕ್ಕೆ ದೂರು ನೀಡಿವೆ. ಈ ದೂರನ್ನ ಗಂಭೀರವಾಗಿ ಪರಿಗಣಿಸಿ ಚುನಾವಣಾ ಆಯುಕ್ತರು ನೀರಲ್ ಹೋಮ ಆಗಿರೋ ನಿಯಮಗಳನ್ನ ಮತ್ತೆ ಕಟ್ಟುನಿಟ್ಟಾಗಿ ಜಾರಿಗೆ ತರ್ತಾರಾ? SIR ಪ್ರಕ್ರಿಯೆಯನ್ನ ಯಶಸ್ವಿಗೊಳಿಸ್ತಾರಾ? ಇವೇ ಸದ್ಯದ ಪ್ರಶ್ನೆ. ಮಂಜುನಾಥ್ ಜೊತೆ ಗಣಪತಿ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.